ಕಾಯಿ ಚಟ್ನಿ, ಖಾರ ಚಟ್ನಿ ಚೆನ್ನಾಗಿರುತ್ತೆ. ನಮ್ಮ ಸೈಡೆಲ್ಲ ಹೆಚ್ಚಿನ ಪಕ್ಷ ಕಾಯಿ ಚಟ್ನಿ, ಬದನೆಕಾಯಿ ಚಟ್ನಿ ಪಪ್ಪ ಮತ್ತೆ ಸಗದಾಗಿರೋದು ಬದನೆಕಾಯಿ ಚಟ್ನಿ, ಮತ್ತೆ ಎಣಗಾಯಿ ಭಾರಿ ಚೆನ್ನಾಗಿರುತ್ತೆ. ಹೌದು. ಇವ್ರಾಗ ತಳ್ತಾ ಇದಾರೆ ನನ್ನ ಎಂದ ಮನೆ ಓನರ್ ಈಗ ಇಟ್ಕೊಳ್ಬಿಡೋದು ಬಟ್ಟೆ ತಂದು ಮಿಕ್ಸ್ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸ್ತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸುಮತಿಯಮ್ಮವರು ರೊಟ್ಟಿ ಮಾಡ್ತಿದ್ದಾರೆ. ನಮ್ಮಮ್ಮ ಹೆಂಗೆ ಮಾಡ್ತಿದ್ದಾರೆ ನಾನು ಹೇಳ್ತೀನಿ. ಅಮ್ಮನ ಬೈಲಿ ಕೇಳಿಸ್ತೀನಿ. ಹೇಳ್ರಮ್ಮ, ಏನೇನು ಹಾಕಿದ್ದಾರೆ ಹೇಳ್ರಿ. ನೀರು, ಉಪ್ಪು, ಅನ್ನ. ನೀರು, ಉಪ್ಪು, ಅನ್ನ. ನಮ್ಮನೇಲಿ ಹೀಗೆ ರೊಟ್ಟಿ ಮಾಡೋದು. ಅದು ಆಮೇಲೆ ಹಿಟ್ಟು ಹಾಕದ ಕುದಿಬೇಕು ಸ್ವಲ್ಪ. ಏನು ಕುದ್ಸಕ್ಕೆ ಇಟ್ಟಿದ್ದೀರಾ ಈಗ? ಇದು ಕುದಿಬೇಕಾ ಈಗ? ಅನ್ನ ಹಾಕೋದು ಕುದಿಬೇಕು. ಕುದ್ದ ಮೇಲೆ ನೀವು ಬಂದ್ ಮಾಡ್ಕೊಳ್ಳಿ. ಆಮೇಲೆ ಹಿಟ್ಟು ಹಾಕಿ ಇದೀಗ ಕುದಿಬೇಕಂತೆ. ಕುದ್ದಾದ್ಮೇಲೆ ಮತ್ತೆ ಸಿಗ್ತೀನಿ. ಭಾರಿ ಚಳಿ, ಅದಕ್ಕೋಸ್ಕರ ನನ್ನ ಮಗಳಿಗೆ ಒಂದು ಗ್ಲಾಸ್ ಬ್ರೂ, ಅಪ್ಪಂಗೆ ಒಂದು ಗ್ಲಾಸ್ ಬ್ರೂ ಮಾಡಿ ಕೊಟ್ಟಿದ್ದು ಕುಡಿತಾ ಕೂತಿದ್ದಾರೆ ತಣ್ಣಗೆ. ಬ್ರೂ ಬಿಸಿ ಇದೆ, ಅವ್ರು ತಣ್ಣಗೆ ಕುತ್ಕೊಂಡು ಕುಡಿತಿದ್ದಾರೆ ಅಷ್ಟೇ. ಹಾಂ, ಇವಾಗ ಕುದಿ ಬಂತು. ಕುದಿ ಬಂದಿದೆ. ಈಗ ಬಿಸಿ ಆದಮೇಲೆ ಹಿಟ್ಟು ಹಾಕ್ಬೇಕಂತ. ಈಗ ಕುದಿ ಬಂದೈತಲ್ಲ, ಈಗ ಹಿಟ್ಟು ಹಾಕ್ತಾರೆ. ಈಗ ಅಕ್ಕಿ ಹಿಟ್ಟು ಬೇರೆ ಅಲ್ಲ ಅಲ್ಲದಮ್ಮ, ಅಕ್ಕಿ ಹಿಟ್ಟೆ. ಕೊಂಚಂ ಜಾಸ್ತಿ ಮಾಡಿ ಮಮ್ಮ. ಅಯ್ಯೋ ಹುಷಾರು. ಬಂತಾ? ಒಳ್ಳೇದಾಯ್ತು. ಹೋಗತ್ಲ ಚಾರ್ಜ್ ಅಂತ. ಅಮ್ಮ ಸುಮ್ಮನೆ ಮೊಬೈಲ್ ನೋಡ್ಬೇಡ, ಹೋಗು ಟಿ ವಿ ನೋಡು, ಹೋಗು. ಏನಂದ್ರಮ್ಮ? ಗಟ್ಟಿ ಆಗ್ಬೇಕಿದು ಅಕ್ಕಿ. ಇದು ಹೇಳ್ತಾ ಮಾಡ್ರಿ. ಏನಾಗ್ಬೇಕೀಗ? ಏನಿಲ್ಲ, ಇದು ನೀರು ಕುದೀತು. ಅನ್ನ ಅಕ್ಕಿ ಹಿಟ್ಟು ಹಾಕಿದೆ. ಹಿಟ್ಟು ಹಾಕಾದ್ಮೇಲೆ ಹಿಟ್ಟು ಚೆನ್ನಾಗಿ ಗಟ್ಟಿ ಆಗಿಬಿಡತ್ತಾ. ಗಟ್ಟಿ ಆದಮೇಲೆ ಚೆನ್ನಾಗಿ ನಾದ್ಬಿಟ್ಟು ರೊಟ್ಟಿ ಸುಡೋದು ಅಷ್ಟೇ. ಹಾಂ, ಇಲ್ಲ ಗಟ್ಟಿ ಆಗೋಯ್ತಾ. ಇದು ಆಮೇಲೆ ತಣ್ಣಗಾದ್ಮೇಲೆ ನಾನು ನಾದ್ಕೊಂಡು ರೊಟ್ಟಿ ಮಾಡ್ತೀನಿ. ಇದ್ರ ಕೆಲಸ ಇಷ್ಟು ಮುಗೀತು. ಏನು ಮಿಷನ್ ಪಾಪ? ರೊಟ್ಟಿ ಮಿಷನ್ ತರ್ತೀನಿ, ರೊಟ್ಟಿ ಮಿಷನ್ ತರ್ತೀನಿ ಅಂತಿದ್ದಾರೆ. ಹೌದು ನೋಡಮ್ಮ, ಆಯ್ತು ಇಷ್ಟೇ. ಇಷ್ಟೇನಾ? ನೆಕ್ಸ್ಟ್ ಏನು ಮಾಡೋದು? ಉಂಡೆ ಕಟ್ಟೋದಲ್ಲ? ಅಲ್ಲ, ಉಂಡೆ ಅಲ್ಲ, ತಟ್ಟೋದಲ್ಲ ಅಷ್ಟೇ. ಆಮೇಲೆ ತೋರಿಸ್ತೀನಿ, ಮತ್ತೆ ಸಿಗ್ತೀನಿ. ಹಿಟ್ಟು ತಣ್ಣಗಾಗಿದೆ. ಅದಕ್ಕೆ ಈ ಕಡೆ ಬೇಸನ್ಗೆ ಹಾಕ್ಕೊಂಡು ಉಂಡೆ ಮಾಡಿ ಇಡ್ತಾರೆ. ದೊಡ್ಡ ಉಂಡೆ ರೊಟ್ಟಿ ಮಾಡೋಕ್ಕೋಸ್ಕರ ಹದ ಮಾಡ್ಬೇಕಲ್ಲ ಪಾಪ? ಆಮೇಲೆ ಕೈ ಇನ್ಯಾವ್ದ್ರಲ್ಲಿ ಮಿಷನ್ ಐತಲ್ಲ, ಮಿಷನ್ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ. ಕೈನಲ್ಲೇ ಮಾಡಿದ್ರೆ ರುಚಿ ಬರುತ್ತೆ. ಈಗ ತಟ್ 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 ಮಾಡಿದ್ರೆ, ತಟ್ ತಟ್ ಮಾಡಿದ್ರೆ ಇನ್ನೊಂದು ಮನೆಗೆ ಶಬ್ದ ಕೇಳುತ್ತೆ. ಕೈ ತಟ್ಟ ಹೊಡ್ತಕ್ಕೆ ಇನ್ನೊಂದು ಮನೆಗೆ ಶಬ್ದ ಕೇಳಬೇಕು. ರೊಟ್ಟಿ ಮಾಡಬೇಕು ರುಚಿ. ಆಮೇಲೆ ಕಾಂಬಿನೇಷನ್ ಏನಪ್ಪ ಅಂದ್ರೆ ಕಾಯಿ ಚಟ್ನಿ, ಖಾರ ಚಟ್ನಿ ಚೆನ್ನಾಗಿರುತ್ತೆ. ನಮ್ಮ ಸೈಡೆಲ್ಲ ಹೆಚ್ಚಿನ ಪಕ್ಷ ಕಾಯಿ ಚಟ್ನಿ, ಬದನೆಕಾಯಿ ಚಟ್ನಿ ಪಪ್ಪ ಮತ್ತೆ ಸಗದಾಗಿರೋದು ಬದನೆಕಾಯಿ ಚಟ್ನಿ, ಮತ್ತೆ ಎಣಗಾಯಿ ಭಾರಿ ಚೆನ್ನಾಗಿರುತ್ತೆ. ಹೌದು. ಇವ್ರಾಗ ತಳ್ತಾ ಇದಾರೆ ನನ್ನ ಎಂದ ಮನೆ ಓನರ್ ಈಗ ಇಟ್ಕೊಳ್ಬಿಡೋದು ಬಟ್ಟೆ ತಂದು ಮಿಕ್ಸ್ ಮಾಡ್ತಾರೆ. ಬಂದಲು ಕಾಂಚನ ಕಾಂಚನ ಹೇಳ್ರಿ ಪಪ್ಪ ಸಾಂಗ್. ಬಂದಳು ಕಾಂಚನ ಕಾಂಚನ ಕಾಂಚನ. ಹೇಳ್ರಿ ಪಾಪ. ಇನ್ನೇನು ರೆಡಿ ಆಗ್ತಾ ಇದೆ ಈಗ. ಹಾಡು ಹೇಳ್ರಿ. ಅದೇ ಕಾಂಚನ. ಮಳೆ ಬಂತು. ಎಂತ ಬಂತು? ಮಳೆ ರೊಟ್ಟಿ ಮಳೆ ಬಂತು.
ಇನ್ನು ರೊಟ್ಟಿ ಹಾಕಿ ನಾನು ಸ್ವಲ್ಪ ನಾದಬೇಕು ಚೆನ್ನಾಗಿ, ನೈಸ್ ಆಗ್ಬೇಕು. ನಾದಿ 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 ಹ್ಞೂ ನಾದಿ 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 ನೈಸ್ ಆಗ್ಬೇಕು ಅದು ಹಿಟ್ಟು. ತಡೀರಿ ಸ್ವಲ್ಪ, ಈಗ ಪ್ರಾಕ್ಟೀಸ್ ಹುಡುಕ್ತಾ ಇದ್ದಾರೆ. ಇಟ್ಟಿದ್ದೆ ಮರ್ತೋಗಿದೆ ಇವರಿಗೆ, ಎಂತ ಇಟ್ಟಿದ್ದೆ ಮರ್ತೋಗಿದೆ. ಯಾವುದೋ ಒಂದು ಸಿಕ್ತತ್ ನನ್ನ ಒಟ್ಟಿನಲ್ಲಿ, ಅದೇ ಪ್ರಾಕ್ಟಿಗೆ ಸಿಕ್ತು. ತೊಳಿತಾ ಇದ್ದಾರೆ ಈಗ. ರೊಟ್ಟಿ ಮಾಡೋದೇ ಅಪರೂಪ, ಯಾಕಂದ್ರೆ ನಮ್ಮಮ್ಮನ ಕೈ ನೋವಿದೆ, ಅದಕ್ಕೋಸ್ಕರ ರೊಟ್ಟಿ ರೇರು. ಇಲ್ಲ ನೋಡಿಲ್ಲಮ್ಮ, ರೊಟ್ಟಿ ಮಾಡೋದೇ ಒಂದು ವರ್ಷಕ್ಕೊಂದ್ಸತಿ ಅಂತೆ. ರೆಡಿ ರೊಟ್ಟಿ ಚೆನ್ನಾಗಿರಲ್ಲ ಅದು. ಹೌದು, ಮನೆಗೆ ಮಾಡೋ ರೊಟ್ಟಿನೇ ಚಂದ. ರೊಟ್ಟಿ ಮನೆ ಅದೇ ಮತ್ತೆ ಓಯ್ ಅಯ್ಯ ಮೊಮ್ಮಗಳು ನೀರು ಕುಡಿತಾ ನಗಾಡ್ತಾ ಇದ್ದಾಳೆ. ಜಿಲೇಬಿ ತಿಂತಾ ಇದ್ದಾಳೆ ಈಗ. ಬೆಳಿಗ್ಗೆ ಮುಂಚೆ ಸ್ವೀಟ್ ತಿನ್ನೋದಂದ್ರೆ ಆಸೆ ಅವಳಿಗೆ. ಅದು ಇದಾಗೋರು ರೊಟ್ಟಿ ಆಗೋರು ಸ್ವೀಟ್ ತಿಂತಾಳೆ. ಓ ಈಗ ನಾದ್ತಾ ಇದ್ದಾರೆ. ನತ್ತಿದ್ದಾರಾ? ಅದು ನಾದು ಚೆನ್ನಾಗಿ ನಾದಬೇಕು. ಕೈ ಮಾತ್ರ ಸಾಲ ರಟ್ಟೆ ಬೀಗಿಯಾಗಿರ್ಬೇಕು ಮತ್ತೆ ನಾದೋರ್ದು. ನಾದಿ 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 ನನ್ನ ಮಗಳಿಗೊಂದು ಟೆಂಟ್ ಹೌಸ್ ತಗೊಂಡಿದ್ದೀವಿ. ನೀರು ಮಿಕ್ಸ್ ಮಾಡ್ಕೊಂಡು ನಾದಬೇಕು. ಏನು ಪಾಪ ಏನೇನು ಜಾಸ್ತಿ ಗಟ್ಟಿ ಆಗ್ತದೆ, ಸ್ವಲ್ಪ ಪಕ್ಕದಾಗ ನೀರು ಇಟ್ಕೊಬೇಕು ಬೇಸನ್ನಲ್ಲಿ. ಹಾಂ, ಆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಬೇಕು. ಅವಾಗ ಇನ್ನೂ ಮೆದು ಬರುತ್ತೆ ಹಿಟ್ಟು, ಅದಕ್ಕೆ ತಕ್ಕಂತೆ ಬರುತ್ತೆ. ಆಮೇಲೆ ಒಂದೊಂದು ಉಂಡೆ ರೊಟ್ಟಿಗೆ ಇಟ್ಬೇಕು, ಕಟ್ ಮಾಡ್ಕೊಂಡು ಮೈಕ್ ಪಪ್ಪನಿಗೆ ಹಾಕ್ಬೋದಿತ್ತು ಅನ್ಸುತ್ತೆ. ಹಾಂ, ಸೈಡಿಗೆ ಎಣಗಾಯಿ ಇರ್ಬೇಕು, ಇನ್ನೂ ಭಾರಿ ಚೆನ್ನಾಗಿರುತ್ತೆ. ಹೌದೌದು, ಎಣ್ಗಾಯಿ ಇರಬೇಕು. ರೊಟ್ಟಿಗೂ ಕಾಂಬಿನೇಷನ್ ಸೆಟ್. ಮತ್ತೆ ಬದನೆಕಾಯಿ ಚಟ್ನಿ ಮಾಡ್ತಾರಲ್ಲ ಪಾಪ, ಅದಕ್ಕೂ ಬೆಂಕಿ. ಅಯ್ಯೋ ಬದನೆಕಾಯಿ ಚಟ್ನಿ ಸಫಲ ಬಂದಿದೆ. ಎಂದವ ಪೂರ್ತಿ ಹಾಕೋಕ್ಕಾಗಿಲ್ಲ, ಪೂರ್ತಿ ಹಾಕೋಕ್ಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಹಾಕೊಂಡು ಓಕೆ. ಈಗ ರೊಟ್ಟಿ ಮಾಡ್ತೀನಿ. ಇವಾಗ ರೊಟ್ಟಿ ಮೇಡಮ್ ಅವರು ಏನು ಪಾಪ ಮೇಡಮ್ ಅವರು ಈಗ ರೊಟ್ಟಿ ಮಾಡಕ್ಕೆ ಶುರು ಮಾಡೋದು. ರೊಟ್ಟಿ ಮಾಡೋ ತನಕ ತೋರಿಸೋದು. ಆಮೇಲೆ ಪ್ರಾಕ್ಟೀಸಿಗೆ ನೀರು ಹಚ್ಕೊಬೇಕು ಪಟ್ಟಿಗೆ. ಹಿಟ್ಟು ಹಿಡಿತೈತೆ ಅದಕ್ಕೆ, ಮೇಣ ಆಗ್ತೈತೆ, ಅದು ಹಿಡಿತೈತಲ್ಲ. ಸ್ವಲ್ಪ ನೀರು ಹಚ್ಕೊಬೇಕು ಪ್ಲಾಸ್ಟಿಕ್ಕಿಗೆ. ಈಗ ನೋಡ್ರಿ ಮಾಡ್ತಾ ಇದ್ದಾರೆ. ನೋಡ್ರಿ ಅಮ್ಮ. ಹಾಂ, ಆಮೇಲೆ ಈಗ ನೋಡ್ರಿ ಮಾಡೋದು ಸ್ವಲ್ಪ ನೋಡ್ರಿ. ಬಟ್ಟೆ ಚೆನ್ನಾಗೈತೆ, ಬಟ್ಟೆ ಚೆನ್ನಾಗೈತೆ, ಅದು ಮತ್ತೆ ನೀರು ಬೀಳುತ್ತೆ. ಒಳ್ಳೆದೈತೆ, ಹಳೇದೇ ಇಟ್ಕೊಳ್ಳೋ ಸುಮ್ಮನೆ. ತಿರ್ಸ್ತಾ ರೌಂಡ್ ಬರುತ್ತೆ ಅದು. ಇದ್ರ ಹಂಗೆ ಮಾಡ್ಬಿಟ್ಟೆ ಇದಾಗ್ಬಿಡುತ್ತೆ, ಮೈಸೂರು ಮ್ಯಾಪ್ ಆಗ್ಬಿಡುತ್ತೆ. ಆಮೇಲೆ ನೋಡ್ರಿ ರೊಟ್ಟಿ ಅಷ್ಟು ರೌಂಡ್ ಬರ್ತಾ ಇಲ್ಲ ಈಗ. ಗಂಟಿರ್ಬಾರ್ದು ಮಾತ್ರ ಹಿಟ್ಟು, ಅದ ಕರೆಕ್ಟಾಗಿ ಮಾಡ್ಬೇಕಂಬೇಕು ಅಷ್ಟೇ. ಚೀಡಿ 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 ಪ್ಲಾಸ್ಟಿಕ್ ಮೇಲೆಲ್ಲ ತಟ್ಟೆ ಇಟ್ಟಿದ್ದಾಳ ಅವಳು. ರೇಷನ್ ಎಲ್ಲ ಹಾಕಿ ಹೇರಿಟ್ಟು ಪ್ಲಾಸ್ಟಿಕ್ ಎಲ್ಲ ಒಂಥರ ಕೊಟ್ಟೆ ಆಗೋಗಿದೆ. ಯಾವ ಮನೆ ಪಾಪ ನೋಡಿದಾ? ನೋಡುವ ಅದ್ರಲ್ಲಿ ಬರಲ್ಲ ರಶ್ಮಿ. ಯಾವ ಗೊತ್ತಾ, ಉದ್ದಕ್ಕೆ ದೇವ್ರ ಮೇಲೆಲ್ಲ ಏನಾರ ಪಾಪ ಅದ್ರಲ್ಲೆಲ್ಲ ನಮಗೇನು ಗೊತ್ತಾ, ಇದ್ರಲ್ಲೇ ಮಾಡಿ ಮಾಡಿ ರೂಢಿನ. ಹೌದೌದು, ಅದೆಲ್ಲ ಸರಿ ಆಗಲ್ಲ. ನೋಡ್ರಿ ರೊಟ್ಟಿ ಆವತ್ತು ಈಗ ಹೌದಾ, ಹಂಚಿ ಹಾಕೋದು ಕಾಯಕ್ಕೆ ಬಿಟ್ಬಿಡ್ಬೇಕು. ಕಾಯಕ್ಕೆ ಬಿಡ್ಬೇಕು, ಹೌದು, ಸ್ವಲ್ಪ ಕಾಯ್ಬೇಕು ಚೆನ್ನಾಗಿ. ನಿಧಾನ ಪ್ಲಾಸ್ಟಿಕ್ಕಿಂದ ಬಿಡಿಸ್ಕೋಬೇಕು. ಸರಿಯಾಗಿಲ್ಲಂತೆ, ಸ್ವಲ್ಪ ಸರಿ ಮಾಡ್ತಾ ಇದ್ದಾರೆ. ನಿಧಾನ ಬಿಡಿಸ್ಕೋಬೇಕು ಪ್ಲಾಸ್ಟಿಕ್ ಹಂಚಿ ಹಾಕೋದು. ಚೆನ್ನಾಗಿ ಕಾಯ್ಬೇಕದು ಮಾತ್ರ. ಬೆಂಕಿ ಸ್ಟವ್ಗಿಂತ ಏನ್ ಪಾಪ
ಸ್ಟವ್ಗಿಂತ ಹಾಂ ಒಲೆಯಲ್ಲಿ ಮಾಡೋದೇ ಚೆನ್ನಾಗಿರುತ್ತೆ. ಹ್ಞೂ ನಮ್ಮನೆ ಒಲೆ ಕಮ್ಮಿ, ಯಾಕೆ ಈಗೆಲ್ಲ ಪೂರ್ತಿ ಸ್ಟ್ಯಾಂಡರ್ಡ್ ಅಲ್ಲ, ಏನಿದ್ರು ಸ್ಟೌವೇ. ಮತ್ತೆ ಗ್ಯಾಸ್ ಮಾತ್ರ 3 ಬೇಕಷ್ಟೆ, ಸಿಲಿಂಡರ್ 3 ತಂದಿಡಬೇಕು. ರೊಟ್ಟಿ ಆಯಿತು, ಈಗ ತಿನ್ನೋದೊಂದೇ ಬಾಕಿ. ಗ್ರೇವಿ, ಕ್ಯಾಬೇಜ್ ಗ್ರೇವಿ ಮಾಡಿದ್ದೀವಿ ರೊಟ್ಟಿಗೆ. ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.